ತಾಯಿಂದ್ರು ಓದಬೇಕು, ಸುಮ್ಮನೆ ದ್ಯಾಮವನ್ ದುರ್ಗವನ್ ಪುರಾಣ ಓದೋದಲ್ಲ, ದೇವಿ ಪುರಾಣ ಓದೋದಲ್ಲ. ಶಂಭುಕ ಬಂದ, ಕುಂಭಕ ಬಂದ, ರಪ್ಪ ರೂಪ ತಗೊಂಡು ಏನು ಇವನು ಅವನು ಹೊಡೆದಂತೆ, ಅವನು ಇವನು ಹೊಡೆದಂತೆ, ಬರಕ್ತ ಬೀಜಾಸುರ ಅಂತೆ. ಏನು ತೊಗೊಂಡು ಏನು ಮಾಡೋದದ? ಸುಮ್ಮನೆ ಏನು ಬೇಡ, ಸುಮ್ಮನೆ ಒಂದು ವಚನ ಓದ್ರಿ ಅಕ್ಕ ಮಹಾದೇವಿದು. ಆಕೆ ಧೈರ್ಯ ತಗೊಳ್ರಿ ಸಾಕು. BA ಓದಿದ್ದೀರಿ, MBBS ಓದಿರ್ತೀರಿ, ದೊಡ್ಡದಾಗಿರ್ತಾರ, ವಿದ್ಯಾವಂತರಾಗಿರ್ತಾರ, ರೊಕ್ಕ ಆಗಿರ್ತದ. ಯಾರಾದರೂ ಒಂದು ಚೂರು ಹೇಳಿದ ಕೂಡಲೇ ನನ್ನ ಮರ್ಯಾದೆ ಪ್ರಶ್ನೆ ಹೊರಟೋಯ್ತು ಅಲ್ವಾ? ಆತ್ಮಸ್ಥೈರ್ಯವೇ ಬರಲಿಲ್ಲ, ಆತ್ಮಧೈರ್ಯವೇ ಬರಲಿಲ್ಲ. ಎಂತಹ ಮಾತು ಹೇಳಿದ್ಲು ಅಕ್ಕ ಮಹಾದೇವಿ, ಎದರದಿರು ಮನವೇ ಬೆದರದಿರು ಮನವೇ, ನಿಜವನರಿತು ನಿಶ್ಚಿಂತನಾಗಿರು ಮನವೇ. ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಬೋಧನೆ ಮಾಡಿ ಮನುಷ್ಯರನ್ನ ಗಟ್ಟಿಗೊಳಿಸಿ ಬದುಕಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಏಕೈಕ ವಸ್ತುಗಳೇನಾದ್ರದ್ದು ವಚನಗಳು. ಹೆಜ್ಜೆ ಹೆಜ್ಜೆಗೆ ಹೆಜ್ಜೆ ಹೆಜ್ಜೆಗೆ ಎಂಥವಳು ಅಕ್ಕ ಮಹಾದೇವಿ, ಎಂತಹ ವಚನಗಳು ಅವಳ ಜೊತೆಯಲ್ಲಿ ಪ್ರವೇಶ ಆಗಬೇಕು. ಬರೀ ಬಸವಣ್ಣನವರ ವಚನಗಳ ಜೊತೆಯಲ್ಲಿ ಅಕ್ಕ ಮಹಾದೇವಿಯ ಜೊತೆಯಲ್ಲಿ ಪ್ರವೇಶ ಆಗಬೇಕು. ಇವತ್ತು ಹೆಣ್ಣು ಮಕ್ಕಳು ಬದುಕಬೇಕಲ್ಲ, ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕಲ್ಲ, ಹೆಣ್ಣು ಮಕ್ಕಳು ಬುದ್ಧಿವಂತರಾಗಬೇಕಲ್ಲ. ಶಿಷ್ಟಾಚಾರದಿಂದ ಸಮಾಜದೊಳಗಡೆ ಈ ದೇಶದ ನಾಗರಿಕತೆಯ ಬೇರಾಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರದ ಬೇರನ್ನ ಗಟ್ಟಿಗೊಳಿಸಬೇಕಲ್ಲ, ಹೋಗಬೇಕು. ಬರೀ 900 ವರ್ಷದಿಂದ, 1000 ವರ್ಷದಿಂದ ಬರೆದಿಟ್ಟೋದ್ಲಾಕಿ. ಏನ್ರೇ ತಾಯಿ, ಎಂತಹ ತಾಯಿ ರೀ! ಕೇವಲ 18-19 ವರ್ಷದ ಹೆಣ್ಣು ಮಗಳು ಮನೆಯನ್ನು ಬಿಡುವಂಥ ಸಂದರ್ಭದಲ್ಲಿ ವಚನಗಳನ್ನು, ಎಲ್ಲ ರೀತಿಯ ವಚನಗಳು, ನಿನಗೇನಾದರೂ ಒಂದು ಬದಲಾವಣೆ ಆಗಬೇಕಾ, ಇಲ್ಲಿ ಬಂದು ಕುಳಿತುಕೊಂಡಿದ್ದೀರಲ್ಲ, ಕುಳಿತುಕೊಂಡಿರ್ತಕ್ಕಂಥವರಿಗೆ ನಿಮಗೆ ಬದುಕು ಬದಲಾವಣೆ ಆಗಬೇಕಾ, ಆ ವಚನ ಬರೆದಿಟ್ಟು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರು, ಭವಬಂಧನವೇ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿ ಎಂಬುದನ್ನು ತೊಡೆದು ಭಕ್ತಳೆಂದೆನಿಸಿದ ಗುರುವೆ, ಚೆನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಿಮಗೆ ಶರಣು ಶರಣಾರ್ಥ. ಇಲ್ಲಿ ಕುಳಿತಂಥ ತಾಯಂದಿರಿಗೆ ಒಂದಿಷ್ಟು ಕತ್ತಲೆ ಆಗಿತ್ತು ಅಂತಂದ್ರೆ, ಇಲ್ಲಿ ಬಂದು ಕುತ್ಕೊಂಡು ಗುರುಗಳ ಮುಂದೆ ಕುತ್ಕೊಂಡ್ರೆ ನಿನ್ನ ನರಜನ್ಮವನ್ನು ತೊಡೆದು ಹರಜನ್ಮ ಮಾಡುವ 4 ಮಾತುಗಳನ್ನು ಹೇಳ್ತಾಳೆ ಅನ್ನತಕ್ಕಂಥದ್ದು 1000 ವರ್ಷದ ಹಿಂದೆ ಹೇಳಿ ಹೋಗ್ತಾಳೆ. ಅಂದರೆ ಒಂದು ಕಡೆ ಹಾಗೆ ಹೇಳ್ತಾಳೆ ತಾಯಿ. ಇಂಥ ಅತಿ ಅದ್ಭುತಗಳ್ರಿ ಇವೆಲ್ಲ. ಜಗತ್ತಿನೊಳಗಡೆ ಓದಬೇಕು ಮನುಷ್ಯ. ಅನುಕರಣೀಯ ಭಾಷಣಗಳಾಗಬಾರದು, ಅನುಭಾವದ ಭಾಷಣಗಳಾಗಬೇಕು. ಅನುಕರಣೀಯ ಮಾತುಗಳನ್ನಾಡಬಾರದು, ಅನುಭಾವದಿಂದ ಮಾತನಾಡಬೇಕು. ಎಂಥದು ಆ ಮಹಾದೇವಿ ಅಂತವಳು. ಯಾರು ಬೇಡ, ಆ ಸತ್ಯಕ್ಕ ಅನ್ನತಕ್ಕಂಥ ಕಸ ಗುಡಿಸುವ ಹೆಣ್ಣು ಮಗಳು. 12ನೇ ಶತಮಾನದಲ್ಲಿದ್ದವಳೆ ಅವಳು, ಶಿವಮೊಗ್ಗ ಜಿಲ್ಲೆಯವಳೆ. 12ನೇ ಶತಮಾನದಲ್ಲಿದ್ದವಳು ಸುಮ್ಮನೆ ಒಂದು ವಚನ ಬರೀತಾಳೆ. ಈ ವಚನ ಓದ್ಬಿಟ್ರೆ ಸಾಕು, ನಮಗೆ ಸಾಕು. ಈ ವಚನ ಒಂದು ನಮ್ಮ ಜೀವನದಲ್ಲಿ ಬಂದರೆ ಅಂತರಂಗ ಬಹಿರಂಗ ಶುದ್ಧಿ. ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಎಷ್ಟು ಚಂದ ವಚನ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಅರ್ಚನೆ ಪೂಜೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಹಾಗಾದ್ರೆ ಮುಂದೆ ಕೇಳ್ತಾರೆ ಯಾರು, ಯಾವುದು ನೇಮ? ನೇಮ ಯಾವುದು? ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಯಾವುದು ನೇಮ? ಪರದನ ಕಳಬೇಡ, ಪರಸ್ತ್ರೀ. ಎಂಥದ್ರಿ ಅಂತರಂಗದೊಳಗಡೆ ಪ್ರವೇಶ ಆಗೋದು? ಪರದನ, ಪರಸ್ತ್ರೀ, ಪರದೈವಂಗಳಿಗೆರಗದಿಪ್ಪುದೇ ನೇಮ ಕಾಣಿರಣ್ಣ ನಮ್ಮ ಜಂಬುಜಕ್ಕೇಶ್ವರನಲ್ಲಿ. ಯಾರು? ರೋಡ್ನಲ್ಲಿ ಕಸ ಗುಡಿಸುವಂತ ಒಬ್ಬ ಹೆಣ್ಮಗಳು. ಹೊರಗಿನ ಕಸನ ಗುಡಿಸಿದ್ಲು, ಒಳಗಿನ ಕಸವನ್ನು ಗುಡಿಸಿದ್ಲು. ಹೊರಗು ಶುದ್ಧ ಮಾಡಿದ್ಲು, ಒಳಗು ಶುದ್ಧ ಮಾಡಿದ್ಲು. ಅಕ್ಕ ಮಹಾದೇವಿ ಒಳಗೂ ಶುದ್ಧ, ಹೊರಗು ಶುದ್ಧ. ಅವರು ಹೇಳಿದ್ರಲ್ಲ, ಒಳವರೆಗೂ ಶುದ್ಧವಾದವರಿಗೆ ಎನಗೊಮ್ಮೆ ತೋರ. 5 ಸೂತ್ರವನ್ನು ಇಟ್ಲವಳು. ನೀ ಶುದ್ಧ ಆಗಬೇಕಾ? ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವ ಶುಚಿತ್ವ.
ಇವತ್ತು ನಮ್ಮೆಲ್ಲರ ಅಂತರಂಗಗಳು ಬದಲಾವಣೆ ಆಗಬೇಕು. ಈ ದೇಶದೊಳಗಡೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತೇಳಿರ್ತಕ್ಕಂಥ ದೇಶದೊಳಗಡೆ 18,000 ವೃದ್ಧಾಶ್ರಮಗಳಾಗಿಬಿಟ್ಟು ತಂದೆ ತಾಯಿನ ನೋಡಲಾರದ ಮಕ್ಕಳು ಹುಟ್ಟಿದ್ರು ಸ್ವಾಮಿ. ವಿದ್ಯಾವಂತರು, ಬುದ್ಧಿವಂತರು. ಶಿಕ್ಷಣ ನಿನ್ನ ವ್ಯವಸ್ಥೆಯನ್ನು ಬದಲಾಯಿಸ್ತು, ನಿನ್ನ ಬುದ್ಧಿಯನ್ನು ಬದಲಾಯಿಸಲಿಲ್ಲ. ಶಿಕ್ಷಣ ನಿನಗೆ ಚಾಪೆ ಹೋಗಿ ಹಾಸಿಗೆ ಬಂತು. ಶಿಕ್ಷಣ ನಿನಗೆ ಓಡಾಡಲಿಕ್ಕೆ ಕಾಲು ಹೋಗಿ ಕಾರ್ ಬಂತು. ಶಿಕ್ಷಣ ನಿನಗೆ ಗುಡಿಸಲು ಹೋಗಿ ಮನೆ ಬಂತು, ದೊಡ್ಡ ಮನೆ ಬಂತು. ಮನೆ ಕಟ್ಟದೆಪ್ಪ. ಬಸವಣ್ಣ ಒಳಗೆ ಬಂದು ಕೇಳದ, ಮನೆ ಒಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ? ನೋಡಿ, ಬಹಳ ಮಜಾ ಅದರ ಈ ವಚನಗಳು. ಮನೆ ನೋಡಿದರೆ ಮನ ಬರುವಂತಾಗಬೇಕು. ವಚನಗಳನ್ನ ನಮ್ಮ ತಾಯಂದ್ರಿಗೆ ಹೇಳ್ತೀನಿ ನಾನು, ಪ್ರತಿದಿನ ನಿಮ್ಮ ಮಕ್ಕಳಿಗೆ ಓದಿಸೋದನ್ನು ಕಲಿಸ್ರಿ. ಶುದ್ಧ ಆಗಿ ಬಿಡ್ತದೆ ಅದು. ಓದ್ತಾ 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 ಶುದ್ಧ ಆಗಿ ಬಿಡ್ತದೆ. ನಮ್ಮ ಮನಸ್ಸುಗಳು, ನಮ್ಮ ಭಾವನೆಗಳು ಶುದ್ಧ ಆಗ್ತಾ ಹೋಗ್ತದೆ. ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಗೆ ಹೋಗ್ತದೆ. ಎಲ್ಲವನ್ನ ಕಳೆದುಕೊಳ್ಳೋದಲ್ಲ, ಎಲ್ಲವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ಆಧ್ಯಾತ್ಮ ಅಂದರೆ ಕಳ್ಕೊಳ್ಳೋದಲ್ಲ, ಪಡ್ಕೊಳ್ಳೋದು. ಆಧ್ಯಾತ್ಮ ಅಂತ ಹೇಳಿದ್ರೆ ತ್ಯಾಗ ಅಲ್ಲ. ಆಧ್ಯಾತ್ಮ ಅಂತ ಹೇಳಿದ್ರೆ ತನ್ನ ಇರುವಿಕೆಯ ಜ್ಞಾನವನ್ನು ಪ್ರತಿಪಾದನೆ ಮಾಡುವುದು. ಆಧ್ಯಾತ್ಮ ಅಂತ ಹೇಳಿದ್ರ ಸುಮ್ಮನೆ ಆತ್ಮ ಪರಮಾತ್ಮ ಪರಮಾತ್ಮ ಆತ್ಮ ಬುರ್ಬುಸ್ ಕುರ್ಮಾಮ, ಬುರ್ಬುಸ್ಸು ಕುರ್ಮಾಮ, ಆತ್ಮ ಪರಮಾತ್ಮ ಪರಮಾತ್ಮ ಆತ್ಮ, ಜೀವ ಜೀವಾತ್ಮ. ಏನು ಹೇಳ್ಕೊತಾನೆ ಕೂರೋದು ಬೆಳಗಿಂದವ್ರಿಗೂ ತೌಟು ಕುಟ್ದಂಗೆ ಕೊಠಾ ಕೊಠಾ ಕೊಠಾ. ಏನು ಹೇಳೋದು? ನೀನು ಹಂಗಾಗಿದ್ದೆ, ನೀನು ಹಿಂಗಾಗಿದೆ, ನೀನು ಹಿಂದಕ್ಕೆ ಹೋಗಿದ್ದೆ, ನೀನು ಮುಂದಕ್ಕೆ ಬಂದಿದೆ. ಯಾವ ಹಿಂದೆ ತಗೊಂಡು ಏನು ಮಾಡೋದದ, ಮುಂದೆ ತಗೊಂಡು ಏನು ಮಾಡೋದ? ಈಗ ಹೆಂಗೆ ಬದುಕಬೇಕು ಅಂತ ಹೇಳ್ರು, ಈಗ ಹೆಂಗೆ ಜೀವನ ಮಾಡಬೇಕು ಅಂತ ಹೇಳ್ರಪ್ಪ, ಈಗ ಹೆಂಗೆ ನಡಿಬೇಕು ಅಂತ ಹೇಳ್ರಪ್ಪ. ಅದಕ್ಕೆ ಬಸವಣ್ಣ ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಹಿಂಗೆ ಹೆಜ್ಜೆ ಇಟ್ಕೋತ ಬಂದ್ರಂತೆ ಬಸವಣ್ಣ. ಎಂಥವಳು ಮಹಾದೇವಿ ತಾಯಿಂದಿರ, ಎಚ್ಚರ ವಹಿಸಿ. ನಿಮಗೆ ಹಣ ಬರ್ಬೋದು, ಶಿಕ್ಷಣ ಬರ್ಬೋದು, ಐಶ್ವರ್ಯ ಬರ್ಬೋದು, ಬುದ್ಧಿ ಬರ್ಬೋದು, ಬದುಕು ಬರೋದಿಲ್ಲ. ಬದುಕು ಬರಬೇಕಿತ್ತು, ಮಹಾತ್ಮರ ಕಡೆಗೆ ಬನ್ನಿ. ಬದುಕು ಕಟ್ಟಬೇಕಾಗಿತ್ತು, ಮಹಾತ್ಮರ ಹೇಳಿದ ಮಾತಿನ ಕಡೆಗೆ ಬನ್ನಿ. ಬದುಕು ಬೇಕಾಗಿತ್ತು, ಶಿವಾನುಭವ ಮಾಡಲಿಕ್ಕೆ ಬನ್ನಿ. ಅಜಗಣ್ಣನ ತಂಗಿ ಮುಕ್ತಾಯಕ್ಕೆ ಒಂದು ಮಾತನ್ನು ಹೇಳ್ತಾಳೆ, ಸುಮ್ಮನೇಕೆ ದಿನವ ಕಳಿವಿರಿ ಅಣ್ಣಗಳಿರ, ಸುಮ್ಮನೇಕೆ ಕಾಲವ ಕಳಿವಿರಿ ಅಣ್ಣಗಳಿರ, ಮಾಡ ಬನ್ನಿರಿ ಶಿವರಾತ್ರಿಯ, ಕೇಳ ಬನ್ನಿರಿ ಶಿವಾನುಭವವ. ಎಂಥ ಮಾತು. ಬರೀ ನಿಮ್ಮ ಭಾಷೆ ಒಳಗಡೆ ಬರೆದಿಟ್ಟು ಹೋದ್ರಿ. ಬಸವಣ್ಣ ಪ್ರಭುದೇವರು, ಚೆನ್ನಬಸವಣ್ಣ ಹೀಗೆ ನಿಮ್ಮ ಜೀವನ ಚಿತ್ರಣವನ್ನ ಒಂದು ವಚನದಲ್ಲಿ ಹೇಳಿಬಿಡ್ತಾರ. ಇವತ್ತು ಯಾರನ್ನಾರು ಮಾತನಾಡಿಸಲಿ, ಇದು ನನ್ನ ಮನೆ, ಅದು ನನ್ನ ಮನೆ, ಇದು ನಿನ್ನ ಹೊಲ, ನಂದು ಆ ಜಾಗ ಈ ಜಾಗ ಅಂತ ಹೇಳಿದ ಕೂಡಲೇ ಇಡೀ ಜಗತ್ತಿನ ಸಾರದ ಒಂದು ವಚನದಲ್ಲಿ ಹೀಗೆ ತೆಗೆದು ಬಿಡ್ತಾರೆ ಚೆನ್ನಬಸವಣ್ಣನವರು. ಗೊಬ್ಬಿ ಹೆರರ ಮನೆಯನ್ನು ತನ್ನ ಮನೆ ಎಂದು, ಧರೇ ಧನ ವನಿತೆಯರೆಂದು ಓರಿ ಓರಿ ಸಾಯುತ್ತಿದೆ ನೋಡ, ಸರ್ವ ಕರ್ತೃ ಕೂಡಲ ಚೆನ್ನ ಸಂಗಮ ದೇವನಂದರಿಯದೆ. ಇಸ್ ವೆರಿ ಬ್ಯೂಟಿಫುಲ್ ಟುಡೇ. ನನಗಂತೂ ಇವತ್ತಿನ ದಿನ ಆನಂದದ ದಿನ. ಇವತ್ತಿನ ಮುಕ್ತವಾಗಿ ಮಾತನಾಡಬೇಕು ಇರತಕ್ಕಂಥ ದಿನ ಇವತ್ತು. ಪೂಜ್ಯರೇ, ನಿಮಗೆ ಧನ್ಯವಾದಗಳು. ಅದನ್ನು ಕೇಳಕ್ಕೆ ನೀವು ಕುಂತಿರಲ್ಲ, ನೀವು ಧನ್ಯವಾದಗಳು. ಅಲ್ವಾ ತಗೊಂಡು ಬರ್ರಿ. ಗಾಳಿ ಕಿಮ್ಮತ್ತು ಗೊತ್ತೇನು ನಿಮಗೆ? ಗಾಳಿ ಕಿಮ್ಮತ್ತು ಗೊತ್ತೇನ್ರಿ? ಗಾಳಿ ಬಗ್ಗೆ ಮಾತಾಡ್ಯಾರ ಶರಣರು. ಎದ್ರ ಬಗ್ಗೆ? ಗಾಳಿ ಬಗ್ಗೆ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ. ಶಿವಶರಣರೆಂಬ ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ.
ಅವನೆಂತವನ್ರಿ, ಎಲ್ಲರೂ ದೇವ್ರ ಹೆಸರ ಮೇಲೆ ವಚನ ಬರೆದ್ರ ನನ್ನ ಹೆಸರ ಮೇಲೆ ನಾನೇ ನಿಜ ಶರಣ ಅಂತ ಬರೆದ ಅವನ ತಾಕತ್ತು ಎಷ್ಟಿರ್ಬೋದಂತ. ತಾಕತ್ತಲ್ಲೇನ್ರಿ, ತನ್ನ ತಾಕತ್ ನೋಡ್ರಿ, ಅದು ನಿಜ ಶರಣಾಂಬಿಗರ ಚೌಡಯ್ಯ ಅಂತ ಅವರು ಬರೆದಿಡ್ತಾರೆ. ಎಷ್ಟು ತಾಕತ್ತಿರ್ಬೋದು. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಿ. ಗಾಳಿ ಕಿಮ್ಮತ್ ಗೊತ್ತೇನ್ರವ ಯಾರಿಗಾದ್ರು? ಗೊತ್ತಿಲ್ಲ ಶರೀಫ್ ಸಾಹೇಬ್ರೆ? ಅವ್ರ ಕೈಯೇ ಮುಗಿದು ಬಿಟ್ರು, ನೀವೇ ಹೇಳ್ರಿ ತೆಗೆದು. ಶಾಣ್ಯಾರ್ರಿ, ಜ್ಞಾನಿಗಳು ಹಿಂಗೆ ಇರ್ತಾರ್ರಿ, ಮಾತಾಡೋ ಬಾರ್ಸ್ ಅಂತಾರೆ ಅವರು. ಕೈಯೇ ಮುಗಿದು ಬಿಟ್ರು. ಹೇಳಪ್ಪ ನೀನು ಗಾಳಿ ಕಿಮ್ಮತ್ ಹೇಳ್ರಿ ನೋಡೋಣ. ಗೊತ್ತೇನ್ರಿ? ಗೊತ್ತಿಲ್ಲ. ಕರೋನಾ ಬಂದಾಗ ಏನು ಬಡದಾಡಿದ್ರು ಎಲ್ಲರೂ? ಏನು ಬಡದಾಡಿದ್ರಿ? ಅದು ಇಂಗ್ಲೀಷಲ್ಲಿ ಹೇಳ್ಬೇಡ್ರಿ, ಕನ್ನಡದಲ್ಲಿ ಹೇಳ್ರಿ. ನಮ್ಗೆ ಗಾಳಿ. ಕರೋನಾ ಬಂದಾಗ ಆಮ್ಲಜನಕ ಬೇಕು. ಹಾಗಾದ್ರೆ ನಿಮ್ಮ ಮನೆಗೆ ಭೂಮಿ ಇತ್ತಲ್ಲ, ಬಂಗಾರ ಇತ್ತಲ್ಲ, ಒಡವೆ ಇತ್ತಲ್ಲ, ಒಬ್ಬಿದ್ದಾರೆ ನನಗಿದು ಶರಣರು ಹೇಳೋದು. ಶರಣರ ಮಾತುಗಳಿದೆಯಲ್ಲ, ಶರಣರು ಸಹಜವಾಗಿ ಮಾತನಾಡೋದಿದೆಯಲ್ಲ, ಶರಣರು ಸಹಜವಾಗಿ ನಿಮ್ಮ ಜೊತೆಯಲ್ಲಿ ಬೆರೆಯೋದಿದೆಯಲ್ಲ, ಶರಣರು ಸಹಜವಾಗಿ ನಿಮಗೆ ಜ್ಞಾನ ಕೊಡೋದಿದೆಯಲ್ಲ, ಗಾಳಿ ಕಿಮ್ಮತ್ತು ಏನು ಅಂತ ಗೊತ್ತಾಗಿದ್ದರೆ, ಮಳ್ಳಿಗೆರಿಗೆ ನಾವು ಬಂದಿದ್ದಕ್ಕೆ ಸಾರ್ಥಕ ಇದ್ದರೆ, ನಿಮಗೇನಾದರೂ ಗಾಳಿ ಕಿಮ್ಮತ್ತು ಗೊತ್ತಿದ್ದರೆ, ನಾನು ಸಾಯುವುದರೊಳಗಡೆ ಇನ್ನೊಂದು ಮರ ಕಡಿಯುವುದಿಲ್ಲ, ನನ್ನ ಜೀವನದಲ್ಲಿ ಇನ್ನೊಂದು ಮರವನ್ನು ನಡ್ತೇನೆ ಅನ್ನತಕ್ಕಂಥದ್ದನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅದು ಬಹಳ ದೊಡ್ಡವಾಗಿರ್ತದೆ. ಯಾರಾದರೂ ಒಂದು ಮರ ಕಡಿತಾ ಇದ್ದೀರಿ ಅಂದರೆ ನಿನ್ನ ಮಗನ ಕೈ ಕಡಿತಾ ಇದ್ದೀಯ ಅಂತ ಅರ್ಥ. ಗ್ಯಾರಂಟಿ ಅದು. ಎಲ್ಲಾದರೂ ಒಂದು ಮರಕ್ಕೆ ಕೊಡ್ಲಿ ಪೆಟ್ಟಿ ಇಡ್ತಾ ಇದ್ದೀಯ ಅಂತ ಹೇಳಿದ್ರೆ ನಿನ್ನ ತಂದೆ ತಾಯಿಗೆ ಕತ್ತರಿಸ್ತಾ ಇದ್ದೀಯ ಅಂತ ಅರ್ಥ. ಯಾಕೆ? ಪ್ರಕೃತಿ ದೇವರು. ಏನು ಶರಣರು ತಿಳಿಸೋದು? ಗಾಳಿ ಬಗ್ಗೆ ತಿಳಿಸ್ತಾರೆ, ಭೂಮಿ ಬಗ್ಗೆ ತಿಳಿಸ್ತಾರೆ, ಬದುಕಿನ ಬಗ್ಗೆ ತಿಳಿಸ್ತಾರೆ, ಮನೆಗಳ ಬಗ್ಗೆ ತಿಳಿಸ್ತಾರೆ, ಅಂತರಂಗದ ಬಗ್ಗೆ ತಿಳಿಸ್ತಾರೆ, ಬಹಿರಂಗದ ಬಗ್ಗೆ ತಿಳಿಸ್ತಾರೆ. ಪಶು ಪಕ್ಷಿ ಪ್ರಾಣಿಗಳಂತೆ ಬದುಕ್ರಪ್ಪ ಅಂತ ಹೇಳಿ ಕೊನೆಗೆ ಮನುಷ್ಯರೆಲ್ಲರೂ ಕೂಡಿ ಬದುಕಬೇಕು ಅಂತಂದ್ರ ಗುಡಿಗೆ ಹೋಗಿ ನೋಡಿ ಕಲಿಬೇಡ್ರು, ಮಸೀದಿಗೆ ಹೋಗಬೇಡ್ರು. ಗುಡಿ ಒಳಗೆ ಹೋಗಿ ಕೂಡಿ ಬದುಕೋದಲ್ಲ, ಮಸೀದಿ ಒಳಗಡೆ ಹೋಗಿ ಕೂಡಿ ಬದುಕೋದಲ್ಲ, ಚರ್ಚ್ ಒಳಗಡೆ ಹೋಗಿ ಕೂಡಿ ಬದುಕೋದಲ್ಲ. ಕಾಗೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವ, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನಲ್ಲ. ಎಲ್ಲಾದರೂ ಯಾಕೆ ಪರಪ್ಪ ಅಗ್ರಾರ, ನಾಳೆಯಿಂದ ಪ್ರಾಣಿಗಳಿಗೆ ಪ್ರವಚನ ಏನ್ರಿ? ಈ ಊರಾಗ ನಾಯಿ ಅದಾವ ಇಲ್ಲ? ಅದಾವ. ಖರೆ. ಆ ನಾಯಿಗಳು ಯಾರ್ದಾರ್ದು ಪಂಚಾಯಿತಿ ಮೆಂಬರ್ ಮನೆಗೆ ಹೋಗಿ ನನಗೆ ಅನ್ನ ಇಲ್ಲ ಅಂದಾವೈತೆ ನಾವು. ಅವು ಈ BPL ಕಾರ್ಡ್ಗೂ ಹೋಗಲ್ಲ, APL ಕಾರ್ಡ್ಗೂ ಹೋಗಲ್ಲ, ಅವಕ್ಕೆ ಪರಪ್ಪ ಅಗ್ರಾರ ಇಲ್ಲ, ಅವಕ್ಕೆ ಜೈಲಿಲ್ಲ, ಅವು ಭ್ರಷ್ಟಾಚಾರ ಮಾಡಲಿಲ್ಲ. ಇವ BA BE MBBS ಸೂಪ್ರಿಡೆಂಟು ಓದಿ ವಿದ್ಯಾವಂತನಾಗಿ ಮೊನ್ನೆ ಒಬ್ಬರು ಮನೆ ನೋಡಿದ್ದೀನಿ, ಮನೆ ಒಳಗಡೆ ಪೈಪ್ನಾಗ ನೀರು ಬರೋದು ನೋಡಿದ್ದೀನಿ, ರೊಕ್ಕ ಬರಕತ್ತದ. ರೊಕ್ಕ ಏನು ಅಂತರಂಗ ಬಹಿರಂಗ ಸ್ವಾಮಿ? ಏನು ಅಂತರಂಗ ಬಹಿರಂಗ ಅಂದ್ರೆ ಏನು? ಪೈಪ್ನಾಗ ದುಡ್ಡು ಬರ್ತದಲ್ಲೋ ತಮ್ಮ. ಪೈಪ್ನಲ್ಲಿ ದುಡ್ಡು ಬೀಳಕತ್ತದಂತಂದ್ರೆ ಏನು ಅಂತರಂಗ ಬಹಿರಂಗ? ಹಾಲು ಕುಡಿದು ಮಕ್ಕಳೇ ಬದುಕಲಿಲ್ಲ, ವಿಷ ಕುಡಿದು ಮಕ್ಕಳೇನು ಬದುಕ್ಯಾರ ಈ ಜಗತ್ತಿನಲ್ಲಿ? ಎಷ್ಟು ಊಟ ಮಾಡಬೇಕು ಅಂತ ಗೊತ್ತಿಲ್ಲ, ಎಷ್ಟು ಗಳಿಸಬೇಕು ಅಂತ ಗೊತ್ತಿಲ್ಲ, ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಿಲ್ಲ. ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ, ಸತ್ಯದ ನಿಲುವನ್ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಅಂತರಂಗ ಬಹಿರಂಗ. ಅತ್ತೆಂದಿರು ಸೊಸೆಂದಿರನ್ನ ಮಗಳಾಕೊಂಡು ಬಿಟ್ರೆ ಮುಗಿತಪ್ಪ, ಅಂತರಂಗ ಬಹಿರಂಗ. ಸೊಸೆ ಅತ್ತೆನ ತಾಯಿಯಾಗಿ ತಿಳ್ಕೊಂಡ್ಬಿಟ್ರೆ ಅಂತರಂಗ. ಮತ್ತೆ ಎಷ್ಟು ಇದಕ್ಕೇನು ದೂರ ಹೋಗ್ಬೇಕೇನ್ರಿ? ಸೊಸೆನ ಮದುವೆ ಮಾಡಿಕೊಂಡು ಬಂದ ಮೇಲೆ ಅತ್ತೆ ತಿಳ್ಕೊಳ್ಬೇಕು, ನನ್ನ ಸೊಸೆ ಈ ಮನೆಯ ಯಜಮಾನಿಯಪ್ಪ,
ನನ್ನ ಅಂತರಂಗದ ದೇವರು ಇವಳು ಅಂತ ತಿಳ್ಕೊಂಬಿಟ್ರೆ ಬಿಸಿ ಅನ್ನ ಸಿಗ್ತದ, ಇಲ್ಲ ಅಂದ್ರೆ ತಪ್ಪಲೇನೆ ತಲೆ ಮೇಲೆ ಕೂಕತಾಳ ಬಹಿರಂಗ. ಏನದ ಅಂತರಂಗ ಬಹಿರಂಗ ಅಂದ್ರೆ ಅಲ್ಲ, ಅಂತರಂಗ ಬಹಿರಂಗ ಅಂದ್ರೆ ಇನ್ನೇನು? ಈ ಮುದುಕಿಯರು ಭಾಳ ಡೇಂಜರ್ ಇರ್ತಾರ್ರಿ. ಮಗಳು ಅಳಿಯ ಏನಾದರೂ ಬೈಕ್ನಲ್ಲಿ ಬಂದ್ರೆ ಕುಲು 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 ನಗ್ತವ್ರಿ. ಮಗಳು ಅಳಿಯ ಬಂದ್ರೆ ಖುಷಿ ಪಡ್ತಾರ. ಅದೇ ಸೊಸೆ ಮಗ ಹೋಗುವಾಗ ಅಂತರಂಗದೊಳಗ ನನ್ನ ಸೊಸೆನೂ ನನ್ನ ಮಗಳಿದ್ದಂಗ ನನ್ನ ಮಗ ಕರ್ಕೊಂಡು ಹೋಗಲಿ ಅಂತ ಹೇಳಿದ್ರೆ ದೇವತೆ ಆಗ್ತೇ. ಇದೇ ಅಂತರಂಗ, ಇದೇ ಬಹಿರಂಗ, ಇನ್ನೇನದ ಸಂಸಾರದೊಳಗ? ಬದಲಾವಣೆಗಳಂದ್ರೆ ಏನಂತ ಹೇಳಿದ್ರಿ ನೀವು? ಸುಮ್ಮನೆ ಬಹಿರಂಗ ಅಂತರಂಗ ಬಹಿರಂಗ ಲಿಂಗ ಇಟ್ಕೊಂಡ್ಬಿಟ್ಟು ಕರದಿಷ್ಟ ಲಿಂಗವಿದೆ ಶರೀರದೋಳು ಪರವಸ್ತು ತಾನಾಗಿದೆ. ಸುಮ್ಮನೆ ಮನೆಗೆ ಹೋಗ್ರಿ, ನಿಮ್ಮ ಅಂತರಂಗ ಬಹಿರಂಗ ಸ್ವಚ್ಛ ಆಗೈತಂತ ನಾಳೆ ತಿಳ್ಕೊಬೇಕು ಅಂತಂತಿದ್ರೆ ಏನ್ರಿ? ಇವತ್ತಿನ ಪ್ರವಚನಕ್ಕೆ ನಾಳೆ ರಿಸಲ್ಟ್ ಬೇಕಲ್ರಿ ಅಪ್ಪಗಳ. ಅದಕ್ಕೆ ನಾಳೆ ಏನು ಮಾಡೋದು, ಹೊಸ ಚಪ್ಪಲಿ ಖರೀದಿ ಮಾಡಿ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಪ್ರವಚನ ಕೊಂಡ್ರು. ಇದೇ ಅಂತರಂಗ, ಇದೇ ನಮ್ಮ ಅಂತರಂಗ. ಸುಮ್ಮನೆ ಒಂದು ಚಪ್ಪಲಿ ಬಿಡಕ್ಕಾಗಲ್ಲ, ಏನು ಅಂತರಂಗದಲ್ಲಿ ಬಿಡ್ತೀರವ? ಏನು ಬಿಡಕ್ಕೆ ಸಾಧ್ಯ ಅದ ನಿಮ್ಮ ಕೈಯಾಗ? ಏನೂ ಬೇಡ. ನಾನು ಬಂದಿದ್ದಕ್ಕೆ ಒಂದು ವಿನಂತಿ, ನಿಮ್ಮ ಅಂತರಂಗೆಲ್ಲ ಶುದ್ಧ ಆಗಬೇಕು ಅಂತಿತ್ತು ಅಂದರೆ ನಾಳೆಯಿಂದ ಯಾರೂ ಪ್ರವಚನಕ್ಕೆ ಬರುವಾಗ ಮೊಬೈಲ್ ತರಲಾರ್ದಂಗೆ ಮನೇಲಿಗಿಟ್ಟು ಬರೋದು. ಇದೇ ಬಹಿರಂಗ, ಇದೇನಿದು? ಇಟ್ಟು ಬಿಡೋದಪ್ಪ. ಈಗ ನಾನೇ ನೋಡ್ತಾ ಇದ್ದೀನಿ, 8 ಜನ ಮೊಬೈಲಲ್ಲಿ ಫೋನ್ ಮಾಡಿದ್ರು, ಏನೇನು ವಾಟ್ಸಪ್ ಮಾಡಾಕತ್ತಾರ, ಏನು ಸೋಷಿಯಲ್ ಮೀಡಿಯಾ. ಮನುಷ್ಯ ಕೇಳೋದಲ್ಲ, ಬದಲಾವಣೆ ಆಗೋದು. 100ಕ್ಕೆ 100 ಬದಲಾವಣೆ ಆಗದೇ ಇದ್ರೂ ಪರವಾಗಿಲ್ಲ, ಪರ್ಸೆಂಟೇಜ್ ಪ್ರಕಾರ ಆದರೂ ಬದಲಾವಣೆ ಆಗೋದು. ಸಿಗ್ನೇಚರ್ ಮಾಡ್ತೀವಿ ಇದಕ್ಕೆ. 100 ಮನುಷ್ಯ ಮಾಡ್ಲಿಕ್ಕಾಗಲ್ಲ. ನೋ ಮ್ಯಾನ್ ಪರ್ಫೆಕ್ಟ್, ದ ನೋ ಪ್ರೊಫೆಟ್ ಪರ್ಫೆಕ್ಟ್ ಇಸ್ ದ ಗಾಡ್ ಓನ್ಲಿ ಪರ್ಫೆಕ್ಟ್. ಈ ಜಗತ್ತಿನಲ್ಲಿ ನಾವು ಪರಿಪೂರ್ಣ ಆಗಬೇಕು ಅಂತ ಬಂದವರು, ಪರಿಪೂರ್ಣ ಆಗಕ್ಕಾಗೋದಿಲ್ಲ. ಆದ್ರೆ ಒಂದು ಹೆಜ್ಜೆ ಆದರೂ ಇಡಬೇಕಲ್ಲ, ಹೆಜ್ಜೆ ಆದರೂ ಇಡಬೇಕಲ್ಲ. ತಾಯಿನ ಅವ್ವ ಅಂತ ಕರಿಬೇಕಲ್ಲ, ತಂದೆನ ತಂದೆ ಅಂತ ಕರಿಬೇಕಲ್ಲ, ದುಡ್ದವ್ರಿಗೆ ಮೋಸ ಮಾಡಬಾರ್ದಲ್ಲ, ಕೊಟ್ಟು ರೊಕ್ಕ ವಾಪಸ್ ಕೊಡಬೇಕಲ್ಲ. ಶಾಲೆಗೆ ಹೋಗುವಾಗ ಹೆಣ್ಣು ಮಕ್ಕಳು ಆಕಸ್ಮಿಕ PUC BA ಓದಿರ್ತಕ್ಕಂಥ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಿರ್ತೀರಿ. ಹೋದಂಥ ಸಂದರ್ಭದಲ್ಲಿ ಯಾವನೋ ಒಬ್ಬ ರೂಪವಂತ ಹುಡುಗ ಸುಮ್ಮನೆ ಅಲ್ಲಿಂದ ಬಂದು ಒಂದು ಸಣ್ಣ ಗುಲಾಬಿ ಹೂ ನಿನ್ನನ್ನು ಎತ್ಕೊಂಡು ಹೋಗ್ತದೆ. 18 ವರ್ಷದ ತೂಕದ ತಾಯಿ ಸಲ್ಲಿಸಿರುವ ದೇಹದ ಪ್ರಮಾಣ ಅನ್ನತಕ್ಕಂಥದ್ದು ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕಲ್ಲ. ಏನವ, ಯಾರೋ ಒಂದು ಹುಡುಗ ಯಾರ್ದೋ ಒಂದು ಬೈಕ್ ತಗೊಂಡು ಬಂದು ನಿನ್ನ ಕಾಲೇಜ್ ಮುಂದೆ ಹಿಂಗೆ ತಿರುಗಿಬಿಟ್ಟು ಸುಮ್ಮನೆ ಒಂದು ಶಬ್ದ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತೇಳಿ ಒಂದು ಗುಲಾಬಿ ಹೂ ಕೊಟ್ಟು ಕೂಡಲೇ ತಾಯಿನ ಮರೀತೀಯ, ತಂದೆನ ಮರೀತೀಯ, ರೂಪಕ್ಕೆ ಮನಸ್ಸೋತು ಬಿಟ್ಟು ಅಂತರಂಗವನ್ನೇ ಮಾರಾಟ ಮಾಡ್ಕೊಂಡು ಬಿಡ್ತೀಯ, ಭಾವನೆಗಳನ್ನೇ ಗುಲಾಮಗಿರಿ ಮಾಡ್ಕೊಂಡು ಬಿಡ್ತೀಯಲ್ಲ. ಏನು ಅಂತರಂಗ, ಏನು ಬಹಿರಂಗ ಹೇಳಿ? ಸಣ್ಣದರಿಂದ ಸಾಕಿ ಬೆಳೆಸಿರ್ತಕ್ಕಂಥ ತಂದೆ ತಾಯಿಗಳನ್ನು ಬಿಟ್ಟು ಹೋಗ್ಬಿಡ್ತೀವಲ್ಲ ಸ್ವಾಮಿ. ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಹೆಣ್ಣು ಮಕ್ಕಳೇ, ಭಾರತ ದೇಶ, ಗಂಡು ಮಕ್ಕಳೇ, ಜಗತ್ತಿನೊಳಗಡೆ ಭಾರತ ದೇಶ ತನ್ನದೇ ಆದಂಥ ಇತಿಹಾಸ ಪರಂಪರೆಯನ್ನು ಇಟ್ಟುಕೊಂಡು ಬಂದಿದೆ. ಬೌದ್ಧ ದೇವನ ಮಡದಿಯಾಗಿರ್ತಕ್ಕಂಥ ಮಡದೆಯನ್ನು ಶಿಷ್ಯನಾಗಿ ಸ್ವೀಕರಿಸಿ ಶಂಕರಾಚಾರ್ಯರು ಇಡೀ ಜಗತ್ತಿನಲ್ಲಿ ಅದ್ವೈತ ಸಾಮ್ರಾಜ್ಯವನ್ನು ಪ್ರಚಾರ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಕೊನೆಗೆ ಮಂಡನ ಮಿಶ್ರನ ಹೆಂಡತಿ ಭಾರತೀಯ ಜೊತೆಯಲ್ಲಿ ಗುರುತಿಸಿಕೊಂಡು ಜ್ಞಾನ ಪ್ರತಿಪಾದನೆ ಮಾಡಿ ಕೊನೆಯವರೆಗೂ ತಾಯಿಯನ್ನ ಪ್ರೀತಿ ಮಾಡಿರ್ತಕ್ಕಂಥ ಶಂಕರಾಚಾರ್ಯರನ್ನು ನೋಡ್ತೇವೆ.
ಈ ಕಡೆ ಶರಣರು ಬಂದು ನೋಡಿದ್ರೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆ ಮಹಾಮನೆ ಹೆಬ್ಬಾಗಿಲನ್ನು ತೆರೆದ್ರು. ತಂದೆ ಸತ್ತಾಗ ಮಕ್ಕಳು ತಬ್ಬಲಿಯಲ್ಲ, ತಾಯಿ ಸತ್ತಾಗ ಮಕ್ಕಳು ತಬ್ಬಲಿ ಆಗ್ತಾರೆ. ಹೆಣ್ಣು ಮಕ್ಕಳು ಧಾರ್ಮಿಕ ಸಂಸ್ಕೃತಿಯ ಪರಂಪರೆಯ ವಾರಸ್ದಾರರಾದಾಗ ಈ ಜಗತ್ತಿನಲ್ಲಿ ಎಲ್ಲವನ್ನ ನೋಡಬಹುದಲ್ಲ. ಇವತ್ತು ಹೆಣ್ಣು ಮಕ್ಕಳು ಬಹಳ ಸೂಕ್ಷ್ಮಮತಿಯಿಂದ ಹೆಜ್ಜೆ ಇಡಬೇಕನ್ನತಕ್ಕಂಥದ್ದನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ. ಪುರುಷರು ಹಾಗೆ ಇರಬೇಕು. ಬರೀ ಹೆಣ್ಣು ಮಕ್ಕಳು ಅಂತ ಹೇಳ್ತಾ ಇಲ್ಲ ನಾನು, ಪುರುಷರು ಹಾಗೆ ಇರಬೇಕು. ಇವತ್ತೆಲ್ಲೋ ಒಂದು ಕಡೆ ಒಂದಿಷ್ಟು ಪ್ರೇಮ, ಪ್ರೀತಿ, ವಾತ್ಸಲ್ಯ, ಕ್ಷಣಿಕವಾದ ಸುಖ, ಯಾರ್ದೋ ಬೈಕು, ಯಾರ್ದೋ. ನಾನೊಂದು ಊರಿನಲ್ಲಿ ಪ್ರವಚನ ಮಾಡುವಾಗ ಹೀಗೇ ಪ್ರವಚನ ಮಾಡ್ತಿದ್ದೆ. PUC ಓದುವಂಥ ಒಂದು ಹೆಣ್ಣು ಮಗಳು ಬಂದು, ನಾನು ನಾಳೆ ಸಾಯ್ತಿದ್ದೆ ಬುದ್ಧಿ, ಇವತ್ತು ನಿಮ್ಮ ಪ್ರವಚನ ಕೇಳಿ ಬದುಕಬೇಕು ಅಂತಿದ್ದೀನಿ ಅಂದ್ಲು. ಯಾಕವ ಸಾಯಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ಕೇಳಿದೆ. ಇಲ್ರಿ ಬುದ್ಧಿ, ನೀವು ಪ್ರವಚನಕ್ಕೆ ಬರದೇ ಹೋಗಿದ್ರೆ ನಾನು ಸಾಯ್ತಿದ್ದೆ. ಯಾಕೆ ಗೊತ್ತಿಲ್ಲರಿ ಬುದ್ಧಿ, ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇನೆ, ತಾಯಿ ಆಗ್ತಾ ಇದ್ದೇನೆ, ತಾಯಿ ಆಗ್ತಾ ಇದ್ದೇನೆ. ಮನಸ್ಸು ನಮ್ಮ ಕೈಯಲ್ಲಿ ಇಲ್ಲ, ರೂಪ ನಮ್ಮ ಕೈಯಲ್ಲಿ ಇಲ್ಲ, ರೂಪ ನಮ್ಮ ಕೈಯಲ್ಲಿ ಇಲ್ಲ, ಮನಸ್ಸು ನಮ್ಮ ಕೈಯಲ್ಲಿ ಇಲ್ಲ, ಬದುಕು ಮಾತ್ರ ನಮ್ಮ ಕೈಯಲ್ಲಿ ಇದೆಯಲ್ಲ. ಎಲ್ಲಿಂದೋ ಬಂದರು, ಏನೋ ಹೇಳಿದ್ರು, ಹಾರಿಬಿಟ್ಟಿಯಲ್ಲಪ್ಪ. ತಾಯಿ ಬೇಡ, ತಂದೆ ಬೇಡ, ಬದುಕು ಬೇಡ, ಸುಖಕ್ಕೆ 100 ದಾರಿ. ಹಡದ ಹೊಟ್ಟೆ ತಂದೆ ತಾಯಿಗಳಲ್ಲಿ ಸಿಗುತ್ತಾರೆ ತಾಯಿಂದಿರೆ. ಕುಟುಂಬಗಳು ಉಳಿಬೇಕಲ್ಲ, ರಾಷ್ಟ್ರಗಳು ಉಳಿಬೇಕಲ್ಲ, ಸಮಾಜ ಉಳಿಬೇಕಲ್ಲ, ಸಂಸ್ಕೃತಿ ಉಳಿಬೇಕಲ್ಲ, ಸಂಸ್ಕಾರಗಳು ಉಳಿಬೇಕಲ್ಲ, ಮನೆತನಗಳು ಉಳಿಬೇಕಲ್ಲ. ಮುಂದೆ ಹೋಗುವಾಗ ನಾವಿಟ್ಟಿರುವ ಹೆಜ್ಜೆ ಇನ್ನೊಬ್ಬರು ಆ ಹೆಜ್ಜೆಯಲ್ಲಿ ಬರಬೇಕಾದ್ರೆ ನಮ್ಮಲ್ಲಿ ಇನ್ನು ಏನೋ ಒಂದು ರೀತಿಯ ಭಾವನೆಗಳ ಭಕ್ತಿ ಇರಬೇಕಲ್ಲ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ವಿಜ್ಞಾನ, ತಂತ್ರಜ್ಞಾನ, ಮೊಬೈಲು ನಮ್ಮನ್ನು ಹಾಳು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅದನ್ನು ನಾನು ಒಂದು ಕಡೆ ನಾನು ವಿನಂತಿಸ್ಕೊಳ್ತೇನೆ. ತಾಯಿಂದಿರೆ, ಮಕ್ಕಳ ಮುಂದೆ ಬಹಳ ಗಂಭೀರವಾಗಿ ಪರಿಣಾಮ ಬೀಳ್ತಾ ಇದೆ. ಮಕ್ಕಳ ಮೇಲೆ ಬಹಳ ಗಂಭೀರವಾಗಿ ಪರಿಣಾಮ ಬೀರಿ ಮಕ್ಕಳು ಸ್ವೇಚ್ಛಾಚಾರದಲ್ಲಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಇವತ್ತು ನನ್ನ ಎದುರಿಗೆ ಇವತ್ತು ಹಿರಿಯರು, ತಾಯಿಂದಿರು ಎಲ್ಲರೂ ಕುಳಿತಿದ್ದೀರಿ. ಅದರ ಜೊತೆಗೆ ಶಾಲಾ ಮಕ್ಕಳು ಕೂತಿದಾರಲ್ಲ, ಜೋರಾಗಿ ಚಪ್ಪಾಳೆ ತಟ್ಟೋದರೊಂದಿಗೆ ಆ ಶಾಲಾ ಮಕ್ಕಳಿಗೆ ಗೌರವವನ್ನು ಕೊಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ ನಾನು. ಸ್ವಾಮಿ, ಇವತ್ತು ನಾನು ಇಷ್ಟು ಚೆನ್ನಾಗಿ ಮಾತನಾಡ್ತೀನಿ ಅಂತ ಹೇಳಿದ್ರೆ ನನ್ನ ತಾಯಿ ದೊಡ್ಡವಳು. ಶಂಕರಾಚಾರ್ಯರು ದೊಡ್ಡವರಾಗ್ತಾರೆ ಅಂತ ಹೇಳಿದ್ರೆ ಅವಳ ತಾಯಿ ದೊಡ್ಡವಳು. ಛತ್ರಪತಿ ಶಿವಾಜಿ ಜಗತ್ತನ ಈ ರಾಷ್ಟ್ರವನ್ನು ಉಳಿಸ್ತಾನೆ ಅಂತ ಹೇಳಿದರೆ ಅವಳ ತಾಯಿ ಜೀಜಾಬಾಯಿ ದೊಡ್ಡವಳು. ಗಾಂಧೀಜಿ ದೊಡ್ಡವನಾಗಬೇಕಂತಂದ್ರೆ ಕಸ್ತೂರಿಬಾಯಿ ದೊಡ್ಡವಳು. ಬಸವಣ್ಣ ದೊಡ್ಡವನಾಗಬೇಕಂತಂದ್ರೆ ಅಕ್ಕನಾಗಮ್ಮ ದೊಡ್ಡವಳು. ನರೇಂದ್ರ ದೊಡ್ಡವನಾಗಬೇಕು ಅಂತಿದ್ರೆ ಎಂಥವನು ಸ್ವಾಮಿ ವಿವೇಕಾನಂದ ಎಂಥವರು ಇಡೀ ಜಗತ್ತನ್ನೇ ಸುತ್ತಿ ಬಂದರು ಸ್ವಾಮಿ. ಅಂತರಂಗ ಬಹಿರಂಗ ಅಂದ್ರೆ ಏನಂತ ಒಂದು ಸಾಲಿನ ಒಳಗಡೆ ಹೋಗಿಬಿಟ್ರೆ ಏನು ಅಂತರಂಗ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾಷಣ ಮುಗಿಸಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ನಿನ್ನಂಥ ರೂಪವಂತ ಹುಡುಗನನ್ನು ನೋಡಿ ನನಗೆ ಸಂತೋಷವಾಗಿದೆ. ನಿನ್ನ ಕಣ್ಣು, ನಿನ್ನ ದೇಹ, ನಿನ್ನ ಮೈ, ನಿನ್ನ ಮಾಟ ಇದನ್ನೆಲ್ಲ ನೋಡಿ ನಾನು ಅನುಭವಿಸಬೇಕು ಅಂತಿದ್ದೇನೆ. ನಿನ್ನನ್ನು ಮದುವೆಯಾಗಿ ನಿನ್ನಂಥ ಮಗುವನ್ನು ಪಡಿಬೇಕು ಅಂತಿದ್ದೇನೆ ಅಂತ ಹೇಳುವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು ಬಯಸೋದು ತಪ್ಪಲ್ಲ, ಆದರೆ ಮದುವೆ ಆದ ಮೇಲೆ ನನ್ನಂಥ ಮಗುವನ್ನು ಪಡಿತೀಯ ಅಂತ ಯಾವ ಗ್ಯಾರಂಟಿ? ನನ್ನನ್ನೇ ಮಗ ಅಂತ ತಿಳ್ಕೊ ಅಂತ ಹೇಳಿದ್ರೆ ಸಿಸ್ಟರ್ ನಿವೇದಿತ ಈ ಜಗತ್ತಿಗೆ ಬಂದಳಲ್ಲ. ಯಾವುದು ಸ್ವಾಮಿ ಅಂತರಂಗ, ಯಾವುದು ಬಹಿರಂಗ? ಗಾಂಧೀಜಿ ಎಂತಹ ಅಂತರಂಗ ಬಹಿರಂಗ. ಕೇವಲ ಸತ್ಯ ಹರಿಶ್ಚಂದ್ರನ ನಾಟಕವನ್ನು ನೋಡಿದ್ರ ಒಬ್ಬ ಗಾಂಧಿ ಆದ. ಬಂಗಾರದ ಚಮಚವನ್ನು ಬಾಯಲ್ಲೇ ಇಟ್ಟುಕೊಂಡು ಅರಮನೆಯಲ್ಲಿ ಕುಳಿತಿರ್ತಕ್ಕಂತಹ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಬುದ್ಧದೇವ 4 ಜನ ರೋಗಿಯನ್ನು ನೋಡಿದ ಕೂಡಲೇ ಬದಲಾವಣೆ ಆದ. ಬಸವಣ್ಣ ತನ್ನ ಮನೆಯಲ್ಲಿ ಕುಳಿತಿರುವಂತ ಅಕ್ಕನಾಗಮ್ಮ
ಅವಳ ಸೋದರತ್ತೆ ಮುಟ್ಟಾದಂಥ ಸಂದರ್ಭದಲ್ಲಿ ಆ ಮುಟ್ಟಿ ಯಾಕಾಗಿದ್ದಾರೆ ಅಂತ ಕೇಳಿದ್ರೆ, ಆ ಮುಟ್ಟು ನಿಂತ ಮೇಲೆ ನಾನು ನಿಂತಿದ್ದೇನೆ ಅನ್ನತಕ್ಕಂಥ ಶಬ್ದವನ್ನು ಇಟ್ಟುಕೊಂಡು ಈ ಜಗತ್ತನ್ನು ಗಟ್ಟಿಗೊಳಿಸುವ ಮಾತುಗಳ ಕಡೆಗೆ ಬಂದ. ಭಾರತ ಬಹಳ ದೊಡ್ಡದು. ಭಾರತ ಭಾಗ್ಯ ವಿಜಾತ. ಈ ಭಾರತವನ್ನು ಉಳಿಸಬೇಕಲ್ಲ, ಮನೆಗಳಲ್ಲಿ ಭಾರತ ಆಗಬೇಕಲ್ಲ, ಮನೆಗಳಲ್ಲಿ ಜ್ಞಾನದ ತುತ್ತು, ಜ್ಞಾನದ ಬೆಳಕು ಬೆಳಗಬೇಕಲ್ಲ. ಇದಕ್ಕಾಗಿ ನಾವೆಲ್ಲರೂ ಇಲ್ಲಿ ಕುಳಿತಿರೋದು, ಇದಕ್ಕಾಗಿ ಸಣ್ಣ ವಯಸ್ಸಿನಲ್ಲಿ ಸ್ವಾಮಿಗಳಾಗಿರೋದು. ರೂಪವಂತರಲ್ಲ, ವಿದ್ಯಾವಂತರಲ್ಲ, ಬುದ್ಧಿವಂತರಲ್ಲ, ವಯಸ್ಸಿಲ್ಲ, ಡಾಕ್ಟರ್ ಆಗಬಹುದಿತ್ತಲ್ಲ, ಇಂಜಿನಿಯರ್ ಆಗಬಹುದಿತ್ತಲ್ಲ, ದೊಡ್ಡದೊಂದು ಮನೆಯನ್ನು ಕಟ್ಕೊಳ್ಬೋದಿತ್ತಲ್ಲ, ಕಾರ್ ಇಟ್ಕೊಳ್ಬೋದಿತ್ತಲ್ಲ. ಇಲ್ಲ, ಸಂಸಾರದಲ್ಲಿ ಸುಖ ಇಲ್ಲ ಅಂತ ನಾ ತಿಳಿದುಕೊಂಡಿಲ್ಲ, ಆದರೆ ಸಮಾಜದಲ್ಲಿ ಸುಖವಾಗಿರಬೇಕನ್ನತಕ್ಕಂಥ ಭಾವವನ್ನು ಇಟ್ಟುಕೊಂಡು ಈ ಊರಿಗೆ ಬಂದಿದ್ದಾರಲ್ಲ, ಆ ಪೂಜ್ಯರ ಭಾವ ಬಹಳ ದೊಡ್ಡದು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಇದು ಭಾರತ, ಇದು ಭಾರತ. ಇದು ಈ ಭಾರತವನ್ನು ನಾವು ಉಳಿಸಬೇಕು. ಬಹುತ್ವದ ಭಾರತ. ಎಂಥವನು ಶಿಶುನಾಳ ಶರೀಫ, ಎಂಥವರು ನಾಗಲಿಂಗ ಅಜ್ಜ, ಎಂಥವರು ಅರವಿಂದರು, ಎಂಥವರು ರಮಣ ಶ್ರೀಗಳು, ಎಂಥವಳು ಲಲಿತಾ, ಎಂಥವಳು ಅಕ್ಕ ಮಹಾದೇವಿ, 770 ಜನ ಅಮರಗಣಗಳು, ಜ್ಞಾನೇಶ್ವರ ಎಂಥವರು, ತುಕಾರಾಮ್ ಎಂಥವರು, ತುಳಸಿದಾಸರೆಂಥವರು, ರಾಣ ಪ್ರತಾಪ ಸಿಂಹ ಎಂಥವನು, ಶಿವಾಜಿ ಎಂಥವಳು, ಬೆಳವಡಿ ಮಲ್ಲಮ್ಮ ಎಂಥವಳು, ಕಿತ್ತೂರು ಚೆನ್ನಮ್ಮ ಎಂಥವಳು, ಆಧುನಿಕತೆಯ ಕಾಲದಲ್ಲಿ ಗಗನ ಆಕಾಶದಲ್ಲಿ ಹೋಗಿ ತನ್ನ ಪ್ರಾಣವನ್ನು ಕೊಟ್ಟು ಜಗತ್ತಿಗೆ ಬಾಹ್ಯ ಆಕಾಶವನ್ನು ಮೆರೆದಿರ್ತಕ್ಕಂಥ ಕಲ್ಪನಾ ಚೌಲ ಎಂಥವಳು. ಭಾರತ ಎಂಥ ಕೃಷಿಗಳು ನಾವು, ಎಂತಹ ನೀರು, ಎಂತಹ ಗಂಗೆ, ಎಂತಹ ತುಂಗೆ, ಎಂತಹ ಕೃಷ್ಣ, ಎಂತಹ ಮಲಾಪಾರಿ, ಎಂತಹ ಗಂಧದ ಗುಡಿ, ಎಂತಹ ಭತ್ತ, ಎಂತಹ ಸಾಮ್ರಾಜ್ಯ ಭಾರತ. ಈ ಭಾರತವನ್ನ ನಾವು ಕಟ್ಟಬೇಕು, ಈ ಭಾರತವನ್ನ ನಾವು ಉಳಿಸಬೇಕು, ಈ ಭಾರತವನ್ನ ಧರ್ಮ ಮತ್ತು ಸಂಸ್ಕೃತಿಯ ಪತಾಕೆಯನ್ನು ಏರಿಸಬೇಕು, ಎದ್ದು ನಿಲ್ಲಬೇಕು, ಜಾಗೃತರಾಗಬೇಕು. ಈ ಜಾಗೃತ ಆಗೋದಕ್ಕಾಗಿ ಇಂತಹ ವೇದಿಕೆಗಳನ್ನು ನಿರ್ಮಾಣ ಮಾಡ್ತಾರೆ ಪೂಜ್ಯರು. ನನಗೇನಾದರೂ ಒಂದಿಷ್ಟು ಜ್ಞಾನ ಕೊಡ್ರಿ, ನಮ್ಮನ್ನಿಷ್ಟು ದಾರಿಯಲ್ಲಿ ಕಳಿಸ್ರಿ. ಆ ಹಿಂದ್ಗಡೆ ಹುಡುಗರೆಲ್ಲರೂ ಸಹ ಯೂನಿಫಾರ್ಮ್ ಹಾಕೊಂಡು ಕುತ್ಕೊಂಡಿದ್ದಾರಲ್ಲ, ಕುಳಿತುಕೊಂಡು ನಿಂತ್ಕೊಂಡಿದ್ದಾರಲ್ಲ, ಒಂದೇ ಮಾತರಂ ಅನ್ನತಕ್ಕಂಥ ಭಾವದಲ್ಲಿ ಕುಳಿತುಕೊಂಡಿದ್ದಾರಲ್ಲ, ಏ ತಾಯಿ ಭಾರತಿ ಅಂತ ಕೂತ್ಕೊಂಡಿದ್ದಾರಲ್ಲ. ಇದು ಈ ಭಾರತ ಉಳಿಬೇಕು ಅಂತಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಎಂಥವನ್ರಿ ಅಂಬೇಡ್ಕರ್, ಎಂಥವ್ರು ಅಂಬೇಡ್ಕರು? ಇತಿಹಾಸವನ್ನು ತಿಳಿದವರು ಮಾತ್ರ ಇತಿಹಾಸವನ್ನು ಸೃಷ್ಟಿಸಬಲ್ಲರು. ಇತಿಹಾಸ ತಿಳಿಯಲಾರದವರು ಈ ಜಗತ್ತಿನಲ್ಲಿ ಇತಿಹಾಸವನ್ನು ಸೃಷ್ಟಿಸಲಾರರು. ಎಂಥವರು? ಕುವೆಂಪು ಅವರು. ಬೆಳಗ್ಗೆದ್ದು ಕೂಡಲೇ ನಮ್ಮ ಹುಡುಗರು ಹಾಡ್ತಾರೆ, ಜಯ ಭಾರತ ಜನನಿಯ ತನುಜಾತೆ. ಎಂಥವರು? ಕುವೆಂಪು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಒಂದುಗೂಡಿಸು. ಎಂಥವರು? ಧರಾಬೇಂದ್ರೆ. ಏಕೆ ಮಲಗಿರುವೆ ಹೇಳು, ಇದು ಶರಣರ ನಾಡಿದು. ಎಲ್ಲಿ ನಿಸಾರಾಮದು? ನಿತ್ಯೋತ್ಸವ, ನಿತ್ಯೋತ್ಸವ. ಜೋಗದ ಸಿರಿಯ ಬೆಳಕಿನಲ್ಲಿ, ತುಂಗೆಯ ತೆನೆಯ ಬಳುಕಿನಲ್ಲಿ. ಎಲ್ಲಿ ಗಿರೀಶ್ ಕಾರ್ನಾಡ್ರು? ಎಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳು? ಎಲ್ಲಿ ಕರ್ನಾಟಕ? ಎಂಥವರು? ಸಿದ್ದಯ್ಯ ಪುರಾಣಿಕರು. ಎಂತೆಂತಹ ಕವಿಗಳು, ಎಂತೆಂತಹ ನಾಡು ಇದು. ಈ ನಾಡು ಉಳಿಬೇಕು, ಈ ದೇಶ ಉಳಿಬೇಕು, ಮನೆಗಳು ಉಳಿಬೇಕು, ಭಾವನೆಗಳು ಉಳಿಬೇಕು. ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ಕೇಂದ್ರಗಳಾಗಿ ಇವತ್ತು ಮಠಗಳು ಕೆಲಸ ಮಾಡ್ತಾ ಇದೆ. ಸಾಯುವ ಸಂದರ್ಭದಲ್ಲಿ ಸಾವು ಬಹಳ ಚೆನ್ನಾಗಿ ಬರಬೇಕು. ಯಾಕೆ ಬರಬೇಕು ಅಂತಂದ್ರೆ, ನಾನು ಏನು ಬೇಕಾದರೂ ಬರಲಿ, ದೇಹಕ್ಕೆ ಬರೋದು ದೊಡ್ಡ ಮಾತಲ್ಲ, ಆದರೆ ಜೀವನದ ಪರಿಪೂರ್ಣತೆ ನನಗೆ ತೃಪ್ತಿ ತಂದಿದೆ ಅನ್ನತಕ್ಕಂಥ ಭಾವ ಇದ್ದರೆ ಸಾಕು. ಈ ಜಗತ್ತಿನಲ್ಲಿ ಹೋಗ್ಬಿಡ್ಬೋದು.
ಅದಕ್ಕಿಂತ ದೊಡ್ಡದು ಏನು ಬೇಕಾಗಿಲ್ಲ. ಎಂಥವರು ಸಿದ್ದೇಶ್ವರ ಸ್ವಾಮಿಗಳು, ಎಂಥವರಿ ಸ್ವಾಮಿ, ಎಂತಹ ವ್ಯಕ್ತಿ, ಎಕ್ಸ್ಟ್ರಾ ಆರ್ಡಿನರಿ. ಅದು ಜಗತ್ತಿಗೆ ಎಲ್ಲೋ ಒಂದೊಂದು ಕಡೆಗೆ ಬರುವಂಥ ದೀಪಗಳು ಅವು. ಈ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನೆಯ ಒಬ್ಬ ಶಿವಶರಣನ ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಹಗಲಿರಳು ಧರ್ಮವನ್ನು ಉಪದೇಶ ಮಾಡಿದ್ರು. ಬೆಳಿಗ್ಗೆ ಯಾವುದು, ರಾತ್ರಿ ಯಾವುದು? ಕೊನೆಯ ದಿನಮಾನ ಕಾಲದಲ್ಲಿ ಹೀಗೆ ಕೈಯಲ್ಲಿ ಗಾಡಿಯಲ್ಲಿ ಹಿಡಿದುಕೊಂಡು ಹೋಗುವಾಗಲೂ ಎರಡು ಕೈಗಳು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಯೋಚನೆ ಮಾಡಲಿಲ್ಲ, ಮನಸ್ಸು ಭಾವನೆಗಳನ್ನು ಇಟ್ಟು ಹೋದ್ರು, ಬೆಳಕು ಇಟ್ಟು ಹೋದ್ರು, ಕತ್ತಲೆ ಇಡಲಿಲ್ಲ. ಕೇಳಿದ್ರು ಪ್ರಭುದೇವರು, ಇದೇನು ಕತ್ತಲೆ ತೋರಬಲ್ಲ ಗುರು ಕಾಣಿಸದು. ಆದ್ರೆ ಪೂಜ್ಯರು ಬಂದರು, ಕಾಣಿಸಿದ್ರು. ಸಾರಿ ಚೆಲ್ಲಾದ ಮುಕುತಿ ಗುರು ತೋರಿಸದೆ ಕಾಣಿಸದಣ್ಣ. ಎಂತಹ ಗುರು ಪರಂಪರೆ, ಎಂತಹ ಗುರುಗಳನ್ನು ನಾವು ಪಡೆದುಕೊಂಡು, ಎಂತಹ ಪೂಜ್ಯರನ್ನ ಪಡೆದುಕೊಂಡಂಥ ಈ ಭಾರತ ಎಷ್ಟು ಧನ್ಯ. ಈ ಭಾರತ ದೇಶ ಬಂಜೆಯಲ್ಲ, ಈ ಭಾರತದ ಭೂಮಿ ಬಂಜೆಯಲ್ಲ. ಧಾರ್ಮಿಕ ಕೇಂದ್ರದಲ್ಲಿ ಅರವಿಂದರು ಒಂದು ಮಾತನ್ನು ಹೇಳ್ತಾರೆ, ಮಣ್ಣಿನ ಕಣ ಕಣಗಳದಲ್ಲೂ ಆಧ್ಯಾತ್ಮದ ಪಸರಿಸಿದ ನೆತ್ತರು ಬಿದ್ದಿದೆ ನೋಡ. ಎಲ್ಲ ಕಡೆ ಹೀಗೆ ಚೆಲ್ಲಿಬಿಟ್ಟಿದ್ದಾನೆ ದೇವರು. ನೋಡಬೇಕು, ಕೇಳಬೇಕು, ಒಳ್ಳೆಯದನ್ನೇ ಮಾತನಾಡಬೇಕು, ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಜಾಗಕ್ಕೆ ಹೋಗಬೇಕು. ಇದೇ ನಮ್ಮ ಜೀವನದ ಪವಿತ್ರವಾದ ಯಾತ್ರೆ ಅಂತ ತಿಳ್ಕೊಳ್ಬೇಕು. ಅಂತಹ ಜೀವನದ ಯಾತ್ರೆಯನ್ನು ಮಾಡಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳ ನೆನಪು ಇವತ್ತು. ಪೂಜ್ಯರು ಇಲ್ಲ, ಇಲ್ವಾ? ಇಲ್ವಾ? ಇಲ್ಲ ಅಂತ ನೀ ತಿಳ್ಕೊಂಡಿದ್ದಿ. ಬಸವಣ್ಣ ಹೋಗಿಲ್ಲ. ಯಾಕೆ ಬಸವಣ್ಣ ಲಿಂಗೈಕ್ಯರಾಗಿಲ್ಲ? ಕಳಬೇಡ ಅಂತ ವಚನ ಹೇಳದ ಬಸವಣ್ಣದಾರ. ವಚನ ಹೇಳಿದ್ರೆ ಸಿದ್ದೇಶ್ವರ ಸ್ವಾಮೀಜಿನ ನಾವು ನೆನೆಸ್ಕೊಂಡು, ನಿಮ್ಮ ನೆನಹಾದಾಗಲೇ ಉದಯ, ನಿಮ್ಮ ಮರಹಾದಾಗಲೇ ಅಸ್ತಮಾನ, ನಿಮ್ಮ ನೆನೆಹೇ ಜೀವನ. ಎಂತಹ ಜೀವನ, ಎಂತಹ ಬದುಕು. ಏನು ಪ್ರೀತಿನ ಹೀಗೆ ಹಂಚಿದ್ರು, ಪರಮ ಪ್ರೇಮವನ್ನು ಹಂಚಿದ್ರು, ಪರಮ ಪ್ರೇಮವನ್ನು ನುಡಿಗಲಿಸಿದ್ರು, ನಡೆಗಲಿಸಿದ್ರು. ಏನೂ ಮಾಡಲಿಲ್ಲ. ಬೇಗ ಮನೆಯಿಂದ ಜಳಕ ಮಾಡಿ ಬೆಳಿಗ್ಗೆ 6 ಗಂಟೆಗೆ ನಿಮ್ಮನ್ನೆಲ್ಲರನ್ನು ಎಬ್ಬಿಸೋದನ್ನು ಕಲಿಸೋದ್ರಲ್ಲ, ಉತ್ತಿಷ್ಟ ಜಾಗೃತ ಅನ್ನತಕ್ಕಂಥದನ್ನು ಕಲಿಸೋದ್ರಲ್ಲ. ಇದು ಎಂತಹ ಒಂದು ದೊಡ್ಡ ಭಾವ ಅನ್ನತಕ್ಕಂಥದ್ದು. ಅವರ ಬಗ್ಗೆ ಮಾತನಾಡೋದು ಅಂತಂದರೆ ಬಹಳ ದೊಡ್ಡ ವ್ಯಕ್ತಿಗಳು. ಸೂರ್ಯನಿಗೆ ಸೂರ್ಯನನ್ನೇ ಹೋಲಿಸಬೇಕು, ಚಂದ್ರನಿಗೆ ಹೋಲಿಸಬೇಕಾಗ್ತದೆ. ಅಂಥ ಮಹಾತ್ಮರ ಸನ್ನಿಧಿಯಲ್ಲಿ ನಾವಿದ್ದೀವಲ್ಲ ಕಾಲಗರ್ಭದಲ್ಲಿ, ಅದು ದೊಡ್ಡದು.